ಎಲ್ಲರಿಗೂ ನಮಸ್ಕಾರ. ಇದು ಕಗ್ಗದ 239ನೇ ಪದ್ಯ. ಸಮವೆಲ್ಲ ಸೃಷ್ಟಿಯಲ್ಲಿ ನರನಂತೆ ನರನಿಲ್ಲ, ಕ್ಷಮೆಯಮ್ಮವಳ ಒಳಗೆ ಇಲ್ಲ, ಕರ್ಮದಂತೆ ಫಲ. ಕ್ರಮವಂದ ನೀಮಾಗಿಸಿರಿ ನೋಳ್ಪೆ ನಾನೆನುತೆ, ನಮಗವಳ್ ಪ್ರಸ್ಪರ್ಧಿ ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ಎಷ್ಟು ಸೊಗಸಾಗಿ ಒಂದು ಡೆಸ್ಟಿನಿ ಅಥವಾ ವಿಧಿ ಅಂತ ನಾವು ಏನು ಕರಿತೀವೋ ಅದು ಯಾವ ತರಹ ನಮ್ಮ ಕರ್ಮಗಳ ಮೇಲೆ ನಿರ್ಭರಿತವಾಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಸಮವಿಲ್ಲ ಸೃಷ್ಟಿಯಲ್ಲಿ, ಈ ಜಗತ್ತಿನಲ್ಲಿ ಎಲ್ಲವೂ ಸಮನಾಗಿ ಇಲ್ಲ ಅಲ್ವಾ. ಎಲ್ಲ ಬೇರೆ ಬೇರೆ ಥರ ವಿಭಿನ್ನ ಇದು ನಮ್ಮ 5 ಬೆರಳೇ ನಮಗೆ ಸಮನಾಗಿಲ್ಲ. ಆದ್ದರಿಂದ ಜಗತ್ತಿನಲ್ಲಿ ಎಷ್ಟು ವಿವಿಧತೆ ಇದೆ. ಅದರಿಂದಾನೇ ಜಗತ್ತು ಒಂದು ಸುಂದರವಾದ ಜಾಗ ಅಂತ ನನಗನ್ಸುತ್ತೆ. ಯಾಕಂದರೆ ಎಲ್ಲ ಒಂದೇ ಥರ ಇದ್ಬಿಟ್ಟಿದ್ರೆ ಅದರಲ್ಲಿ ಏನೋ ಚಾರ್ಮ್ ಇರ್ತಿರ್ಲಿಲ್ಲ ಅಲ್ವಾ. ಸೊ ಹಾಗಾಗಿ ಈ ಜಗತ್ತಿನ ಪರಮಾತ್ಮನ ಸೃಷ್ಟಿಯಲ್ಲಿ ಎಷ್ಟು ವಿವಿಧತೆ ಇದೆ. ನರನಂತೆ ನರನಿಲ್ಲ. ಅದು ನೋಡಿ, ಅದೆಷ್ಟು ಅದ್ಭುತ ಅಲ್ವಾ. ಒಬ್ಬ ಮನುಷ್ಯನ ಥರ ಇನ್ನೊಬ್ಬ ಮನುಷ್ಯ ಇಲ್ಲ. ವಿಶ್ವದಲ್ಲಿ 800 ಕೋಟಿ ಜನಗಳು ಇದ್ದರೆ ಆ 800 ಕೋಟಿ ಮುಖಗಳು ಎಷ್ಟು ಅದ್ಭುತ ಅಲ್ವಾ. ಅಪ್ಪ, ನನಗೆ ಅದನ್ನು ನೆನೆಸ್ಕೊಂಡ್ರೇ ಒಂಥರ ಮೈಯೆಲ್ಲ ಜುಮ್ ಅನಿಸುತ್ತೆ. ಅಂದರೆ ಎಷ್ಟು ಆ ಭಗವಂತನ ಸೃಷ್ಟಿ ನೋಡಿ. ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳ್ತೀವಿ, ಆದರೂ ಅದರಲ್ಲೂ ಏನೋ ಒಂಚೂರು ನಾವು ವ್ಯತ್ಯಾಸಗಳನ್ನು ಕಾಣ್ತೀವಿ ಅಲ್ವಾ. ಒಬ್ಬ ಮನುಷ್ಯ ಇದ್ದಂಗೆ ಇನ್ನೊಬ್ಬ ಮನುಷ್ಯ ಇಲ್ಲ. ಒಬ್ಬ ಮನುಷ್ಯನ ಸ್ವಭಾವ ಇದ್ದಂಗೆ ಇನ್ನೊಬ್ಬ ಮನುಷ್ಯನ ಸ್ವಭಾವ ಇಲ್ಲ. ಎಷ್ಟು ವಿವಿಧತೆ ಇದೆ ಈ ಜಗತ್ತಿನಲ್ಲಿ. ಮುಂದೆ ಹೇಳ್ತಾರೆ, ಕ್ಷಮೆಯಮ್ಮವಳ ಒಳಗೆ ಇಲ್ಲ, ಕರ್ಮದಂತೆ ಫಲ. ಅಂದರೆ ಅವಳ ಒಳಗೆ ಅಂದರೆ ಇಲ್ಲಿ ವಿಧಿಯ ಅಥವಾ ಒಂದು ಡೆಸ್ಟಿನಿನಲ್ಲಿ ಕ್ಷಮೆ ಅನ್ನೋದಿಲ್ವಂತೆ. ಅವಳಿಗೆ ಕ್ಷಮೆ ಅನ್ನೋದೇ ಗೊತ್ತಿಲ್ಲ. ಯಾಕೆ ಅಂತಂದರೆ ಕರ್ಮದಂತೆ ಫಲ. ನಾವು ಏನು ಕರ್ಮ ಮಾಡಿರುತ್ತೀವೋ ಅದರ ಪ್ರಕಾರ ನಮಗೆ ಫಲಗಳು ದೊರೀತಾ ಇರುತ್ತೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ನಮ್ಮ ಒಂದು ಕರ್ಮಗಳು ಅಂದರೆ ನಮ್ಮ ಒಂದು ಒಳ್ಳೆಯ ಕೆಲಸವಾಗಲಿ ಅಥವಾ ದುಷ್ಕರ್ಮಗಳು ಯಾವ ತರಹ ನಮ್ಮ ಜೀವನದಲ್ಲಿ ಅದರ ಒಂದು ಎಫೆಕ್ಟ್ ಇರುತ್ತೆ ಅನ್ನೋದಕ್ಕೆ, ಎವ್ರಿ ಕಾಸ್ ಹ್ಯಾಸ್ ಅನ್ ಎಫೆಕ್ಟ್ ಅಂತ ಹೇಳ್ತೀವಿ ಅಲ್ವಾ. ನಾವು ಏನು ಮಾಡಿರ್ತೀವೋ ಅದರ ಸಮನಾಗಿ ಅದರ ಪ್ರತಿಯುತ್ತರವಾಗಿ ಅದೊಂದು ಎಫೆಕ್ಟ್ ಇದ್ದೇ ಇರುತ್ತೆ. ಹಾಗೆಯೇ ಇಲ್ಲಿ ಅವ್ರು ಹೇಳ್ತಾರೆ, ನಿಮ್ಮ ಕರ್ಮಗಳ ಪ್ರಕಾರ ನಿಮಗೆ ಫಲಗಳು ಸಿಗ್ತಾ ಇರುತ್ತೆ. ಆದ್ದರಿಂದ ಆ ವಿಧಿಯನ್ನು ನೀನು ದೂಷಿಸಬೇಡ. ಅವಳಿಗೆ ಕ್ಷಮೆ ಅನ್ನೋದೊಳಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕರ್ಮಗಳು ತಗೊಂಡರೂ ಅದರಲ್ಲಿ 3 ವಿಧವಾದ ಕರ್ಮಗಳಿದೆ. ಒಂದು ಸಂಚಿತ ಕರ್ಮ, ಒಂದು ಪ್ರಾರಬ್ಧ ಕರ್ಮ, ಒಂದು ಆಗಾಮಿ ಕರ್ಮ. ಈಗ ಸಂಚಿತ ಕರ್ಮಗಳ ಅಂದರೆ ಅದು ಹೋಗಿರೋದು, ನಮ್ಮ ಹಿಂದಿನ ಜನ್ಮದಲ್ಲಿ ಆಗೋಗಿರೋದು. ಆದ್ದರಿಂದ ಅದರ ಮೇಲೆ ನಮಗೆ ಏನೂ ಒಂದು ಹಿಡಿತವಿಲ್ಲ, ಅದು ನಮಗೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಅದು ಏನು ಬರುತ್ತೋ ಅದನ್ನು ನಾವು ಅನುಭವಿಸಲೇಬೇಕು. ಅದು ಸುಖವಿರಲಿ ದುಃಖವಿರಲಿ ಏನೇ ಇದ್ದರೂ ಅದನ್ನು ನಾವು ಅನುಭವಿಸಲೇಬೇಕಾಗತ್ತೆ ಈ ಜನ್ಮದಲ್ಲಿ. ಆದರೆ ನಮಗೆ ಒಂದು ಪ್ರಾರಬ್ಧ ಹಾಗೂ ಆಗಾಮಿ ಕರ್ಮಗಳ ಮೇಲೆ ಒಂದು ಹಿಡಿತವಿದೆ. ಅಂದರೆ ನಾವು ಈಗ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಅದು ಮುಂದೆ ನಮಗೆ ಒಳ್ಳೆಯ ಫಲಗಳನ್ನು ಕೊಡಬಹುದು. ಆ ಫಲಗಳ ಆಸೆಯಿಂದ ಮಾಡಬಾರ್ದು. ಆದರೆ ನಮ್ಮ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ ಏನು ಒಂದು ಹೇಳಿದೆಯೋ ಅದರ ಪ್ರಕಾರ ನಡೆದುಕೊಂಡ್ರೆ ಆಗ ನಮಗೆ ಆ ಕರ್ಮದ ಫಲಗಳು ಮುಂದೆ ಚೆನ್ನಾಗಿ ಸಿಗಬಹುದು. ಆದ್ದರಿಂದ ಆ ಒಂದು ಕರ್ಮದಲ್ಲಿ ನಂಬಿ ಹಾಗೆ ಅದರ ಪ್ರಕಾರ ನಡೆದುಕೊಂಡ್ರೆ ನಾವು ಆವಾಗ ನಮ್ಮ ಡೆಸ್ಟಿನಿನೂ ಚೆನ್ನಾಗಿರುತ್ತೆ ಅನ್ನೋದು ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಕ್ರಮವಂದ ನೀಮಾಗಿಸಿರಿ ನೋಳ್ಪೆ ನಾನೆನುತೆ, ನಮಗವಳ್ ಪ್ರಸ್ಪರ್ಧಿ. ಅಂದರೆ ನಾನು ನನ್ನ ನಿಯಮದ ಪ್ರಕಾರ ನಡ್ಕೋತೀನಿ, ಇದೆಲ್ಲ ಏನು ಬರೀ ಸುಳ್ಳು, ಹಾಗೆ ಹಿಂಗೆ ನನ್ನ ಪ್ರಕಾರ ನಾನು ಇರ್ತೀನಿ, ನನಗೇನು ಬೇಗ ಲಾಭ ಸಿಗುತ್ತೋ ಅಥವಾ ನನಗೇನು ಒಳ್ಳೆಯದೋ ಆ ಥರ ನಾನು ಮಾಡ್ತಾ ಇರ್ತೀನಿ ಅಂತ ಅಂದರೆ ಆ ವಿಧಿ ಅಥವಾ ಆ ಒಂದು ಡೆಸ್ಟಿನಿ ನಿಮಗೆ
ಪ್ರತಿಸ್ಪರ್ಧಿಯಾಗ್ತಾಳೆ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿ ನೋಡಿ. ಅಂದರೆ ಆ ವಿಧಿಯನ್ನು ನಾವು ಯಾವಾಗ ಹಳಿತೀವಿ, ನಮಗೆ ಒಂದು ನಾವು ಅಂದ್ಕೊಂಡಾಗೆ ಆಗದೇ ಇದ್ದಾಗ ನಾವು ವಿಧಿಯನ್ನು ಹಳಿತೀವಲ್ವ. ಎಲ್ಲ ಚೆನ್ನಾಗಿ ಆಗ್ತಾ ಇದ್ದಾಗ ನಾವು ದೇವರನ್ನು ನೆನೆಸಲ್ಲ, ವಿಧಿನೂ ನೆನಪಿಸ್ಕೊಳ್ಳಲ್ಲ, ಏನೂ ಇಲ್ಲ. ಅದೇ ನಮಗೇನಾದರೂ ನಾವು ಅಂದ್ಕೊಂಡಾಗೆ ಆಗದೇ ಇದ್ದಾಗ, ಅಯ್ಯೋ ನನ್ನ ಕರ್ಮ, ಅಯ್ಯೋ ನನ್ನ ಪ್ರಾರಬ್ಧ, ಅಯ್ಯೋ ನನಗೆ ವಿಧಿ ಸರಿಗಿಲ್ಲ, ಹಣೆ ಬರ ಸರಿಗಿಲ್ಲ ಅಂತ ಇರ್ತೀವಿ. ಆದರೆ ನಾವು ಮಾಡೋ ಒಂದು ಕರ್ಮಗಳ ಬಗ್ಗೆ ನಾವು ಒಳಗಣ್ಣಿನಿಂದ ನೋಡೋದಿಲ್ಲ. ನಾವೇನು ಮಾಡ್ತಾ ಇದ್ದೀವಿ, ನಾನು ಸರಿಯಾಗಿ ಮಾಡ್ತಿದ್ದೀನಾ, ಸರಿಗೆ ಮಾಡ್ತಿಲ್ವಾ, ನಾನು ಧರ್ಮದ ಪ್ರಕಾರ ನಡೀತಿದ್ದೀನೋ ಇಲ್ವೋ ಅನ್ನೋ ಒಂದು ವಿಚಾರಗಳನ್ನು ಮಾಡಿಕೊಂಡು ನಾವು ನಮ್ಮ ಕೆಲಸಗಳಲ್ಲಿ, ಪ್ರತಿಯೊಂದು ಕೆಲಸದಲ್ಲೂ, ಬರೀ ಒಂದು ಕೆಲಸದಲ್ಲ, ದಿನ ಇಡೀ ನಾವು ನಮ್ಮನ್ನು ನಾವು ಒಂದು ಕಾಂಟೆಂಪ್ಲೇಟ್ ಮಾಡ್ಕೊಳ್ತಾನೇ ಇರಬೇಕಾಗತ್ತೆ. ನಾವು ಯಾವಾಗ ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದರೆ ಖಂಡಿತ ಅದರ ಫಲವು ಸರಿಯಾಗೇ ಸಿಗುತ್ತೆ. ಇಲ್ಲ ಅಂದರೆ ವಿಧಿ ನಮಗೆ ಪ್ರತಿಸ್ಪರ್ಧಿಯಾಗಿ ಕಾಣಿಸ್ತಾಳೆ ಅನ್ನೋದನ್ನು ಇಲ್ಲಿ ಡಿ ವಿ ಜಿಯವರು ನಮಗೆ ಮನದಟ್ಟು ಮಾಡಿಕೊಡ್ತಾ ಇದ್ದಾರೆ. ಧನ್ಯವಾದಗಳು.